ಅಂದರೆ ಅವ್ರು ಮಾಡಿರೋದನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲೋ ಈಗ ಅವ್ರು ಮಾಡಿರೋದು ಅನುಭವಿಸ್ತಾರೆ ಅಂದರೆ ಅಜಯವ್ರೆ ನಮಸ್ತೆ. ಸರ್ ನಮಸ್ತೆ ಸರ್. ಹೇಗೆ ನಡೀತಾ ಇದೆ ಬಿಸ್ನೆಸ್ಸು? ಏನು ಸೈಡ್ಗೆ ಹಾಕೊಂಡಿರಾ? ಏನು ಬಾಡಿಗೆ ಇಲ್ಲ ಅಂತಾನೆ ಸಿ ಎನ್ ಜಿ ಎಲ್ ಪಿ ಸಿಗ್ತಾ ಇಲ್ಲ ಅಂತಾನೆ? ಸರ್ ಇವತ್ತು ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ಒಂದು ಕಡೆ ಗ್ಯಾಸ್ ಇಲ್ಲ, ಒಂದು ಕಡೆ ಬಾಡಿಗೆ ಇಲ್ಲ, ಈ ಕಡೆ ಏನೂ ಇಲ್ದಿರೋದಕ್ಕೆ ನೋಡಿ ಗಾಡಿ ಸೈಡಲ್ಲಿ ಹಾಕೊಂಡು ಕೂತಿದ್ದೀವಿ ಸರ್. ಕಿಲೋಮೀಟ್ರ್ ಗಟ್ಟಲೆ ಗಾಡಿಗಳು ಕ್ಯೂ ನಿಂತ್ಕೋತಿದೆ. ಆ ಕ್ಯೂವಲ್ಲಿ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅರ್ಧ ದಿನ ಅಲ್ಲೇ ಹೋಗುತ್ತೆ. ಗ್ಯಾಸ್ ರೇಟು ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಈಗ ಎಲ್ಲೋ ಯುದ್ಧ ನಡೀತಿರೋದಕ್ಕೆ ಇಬ್ಬರು ಮಧ್ಯೆ ಯುದ್ಧದಲ್ಲಿ ಮೂರನೇವರು ಅಂದರೆ ನಮ್ಮ ರಾಜ್ಯ ಬಡಪಾಯಿ ಆಗ್ತಿದೆ. ಅದರಲ್ಲೂ ನಮ್ಮ ಆಟೋದವರು ಸರ್. ಪಾಪ ನಮ್ಮ ಆಟೋ ಡ್ರೈವರ್ಗಳಿಗೆ ಗ್ಯಾಸ್ ಸಿಗ್ತಾಯಿಲ್ಲ. ಈಗ ಮನೆಗಳಿಗೆ ಗ್ಯಾಸ್ ಇಲ್ಲ, ಆಟೋ ಡ್ರೈವರ್ಗಳಿಗೆ ಹೇಳ್ಕೊಳಕ್ಕಾಗ್ತಿಲ್ಲ. ಈ ಕಡೆ ಬಾಡಿಗೆ ಇಲ್ಲ, ಗ್ಯಾಸ್ ಇಲ್ಲ. ಅದರಲ್ಲೂ ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಒಂದು ಕಡೆ 90, ಒಂದು ಕಡೆ 80, ಒಂದು ಕಡೆ 120 ಸರ್. ಡ್ರೈವರ್ಗಳು ಈ ರೇಟ್ ಹಾಕ್ಕೊಂಡು ಎಲ್ಲಿಂದ ಬಾಡಿಗೆ ಹೊಡಿತಾರೆ, ಹೆಂಗೆ ಹೊಡಿತಾರೆ? ಅವ್ರು ತಗೊಳ್ಳೋ ಗ್ಯಾಸು ಅಲ್ಲಿ ಈಗ 1000 ರೂಪಾಯಿ ಗ್ಯಾಸ್ ಹಾಕ್ತಾರೆ ಅಂದ್ಕೊಳ್ಳಿ, 2000 ದುಡಿತಾನೆ, 1000 ರೂಪಾಯಿ ಅಲ್ಲೇ ಹೋಯ್ತು. ಅವ್ನು ಊಟ ತಿಂಡಿ ಎಲ್ಲ ಅಲ್ಲೇ ಹೊಂಟಾಯ್ತು. ಅವ್ನು ಇನ್ನೇನು ಸಂಪಾದನೆ ಮಾಡ್ತಾನೆ? 2000 ರೂಪಾಯಿ. ಅದು ಏನು ಬೆಳಗಿನ ಸಂಜೆವರೆಗೂ ಕಂಟಿನ್ಯೂಸ್ ಡ್ಯೂಟಿ ಮಾಡಿದ್ರೆ ಆಯಿತು, ಇಲ್ಲಾಂದರೆ ಇಲ್ಲ. ಏನು ಸಂಪಾದನೆ ಮಾಡ್ತಾನೆ ಅವನು? ಅದರಲ್ಲೂ ಕೂಡ ಇನ್ನೊಂದೇನೆಂದರೆ, ಈಗ ನಮ್ಮ ರಾಜ್ಯ ಸರ್ಕಾರ ಒಂದು ಪ್ರಶ್ನೆ ಕೇಳೋದು. ಈಗ ಎಲ್ಲೋ ಯುದ್ಧ ನಡೀತಿದೆ, ಈಗ ಗ್ಯಾಸ್ ರೇಟು ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ನಮ್ಮ ರಾಜ್ಯ ಸರ್ಕಾರ ಹೆಂಗೆ ಒಪ್ಪುತ್ತೆ? ಗ್ಯಾಸ್ ರೇಟ್ ಆದರೆ ಎಲ್ಲ ಒಂದೇ ಕಡೆ ಒಂದೇ ರೇಟ್ ತಾನೇ ಆಗೋದು. ಈಗ 1ನೇ ತಾರೀಕು ನಮ್ಗೆ ರೇಟ್ ಜಾಸ್ತಿ ಮಾಡೋರು, ಪ್ರತಿ ತಿಂಗಳು 1ನೇ ತಾರೀಕು ರೇಟ್ ಜಾಸ್ತಿ ಆಗುತ್ತೆ. ಎಲ್ಲ ಬಂಕಲ್ಲೂ ಒಂದೇ ಪ್ರೈಸ್ ಇರುತ್ತೆ. ಈ ಸತಿ ಯಾಕೆ 80, 90, 100, 120? ಯಾರಾದರೂ ಅದನ್ನು ನಮ್ಮ ಸರ್ಕಾರದವ್ರು ಏನಾರು ಅದಕ್ಕೆ ನಾನು ಕುಮ್ಮತ್ತು ಕೊಡ್ತಾರಾ? ಈಗ ನಮಗೂ ಕೂಡ ಹೊಟ್ಟೆ ಉರಿತದೆ. ಈಗ 120 ರೂಪಾಯಿ ಗ್ಯಾಸ್ ಹಾಕ್ಬಿಟ್ಟು ನಾವೇನು ದುಡಿಯೋಣ? ಏನು ಹೆಂಡತಿ ಮಕ್ಕಳು ಸಾಕೋಣ? ಮಕ್ಕಳನ್ನ ಏನು ಓದ್ಸೋಣ? ಈಗ ಎಕ್ಸಾಮ್ ಟೈಮು, ಮಕ್ಕಳಿಗೆ ಎಕ್ಸಾಮ್ಗೆ ನಾವು ಅಡ್ಮಿಷನ್ ಕಟ್ಟಲೇಬೇಕು, ಇಲ್ಲ ಎಕ್ಸಾಮ್ ಬರೀ ಬಿಡೋಲ್ಲ. ಹೇಳ್ತಾರೆ ದೊಡ್ಡದಾಗಿ, ಮಕ್ಕಳಿಗೆ ಎಜುಕೇಷನ್ ಕೊಡಿ, ಮಕ್ಕಳನ್ನ ಹಂಗೆ ನೋಡ್ಕೊಳ್ಳಿ, ಹಿಂಗೆ ನೋಡ್ಕೋಬೇಕು, ಬಡವ್ರು ಚೆನ್ನಾಗಿರೋಕ್ಕೂ, ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ. ಎಲ್ಲಿ ಬೆಳೆಯೋಕೆ ಬಿಡ್ತಾರೆ, ಎಲ್ಲಿ ಬದುಕೋಕೆ ಬಿಡ್ತಾರೆ? ಬಡವ್ರ ಮಕ್ಕಳಾಗೇ ಇದ್ದಾರೆ ಹೊರತು ಇನ್ನೂ ಹಾಳಾಗ್ತಿದ್ದಾರೆ. ಉದ್ಧಾರ ಆಗೋಕ್ಕೆ ನಮ್ಮ ರಾಜ್ಯ ಸರ್ಕಾರ ಬಿಡ್ತಾಯಿಲ್ಲ. ಫ್ರೀ ಬೇಜಾನ್ ಬಿಟ್ಟಿ ಭಾಗ್ಯಗಳು ಕೊಟ್ಟರು. ಇವತ್ತು ಡ್ರೈವರ್ಗಳು ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಕಷ್ಟದಲ್ಲಿದ್ದಾರೆ. ಒಬ್ಬರು ನಾಯಕರು ಒಂದು ಧ್ವನಿ ಎತ್ತಲಿಲ್ಲ. ಒಂದು IPL ಟಿಕೆಟ್ಗೋಸ್ಕರ ಕ್ಯೂ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ರು. ಒಬ್ಬ ಡ್ರೈವರ್ ಕಷ್ಟನ ಏನು ಅಂತ ರೋಡಿಗೆ ಬಂದು ನೋಡಲಿಲ್ಲ ಯಾರೂ. ಇವರು ನಮಗೆ ನಾಯಕರು, ನಾವು ಇವ್ರನ್ನ ಓಟ್ ಹಾಕಿ ಗೆಲ್ಲಿಸ್ಬೇಕು, ಇವ್ರನ್ನ ನಾಯಕರು ಅಂತ ನಾವು ಒಪ್ಕೋಬೇಕು. ನಮ್ಮ ದುರದೃಷ್ಟ ಏನಪ್ಪ ಅಂದರೆ, ಇಂಥವ್ರನ್ನ ನಾವು ಆರಿಸಿದ್ವಲ್ಲ, ನಮಗೆ ನಾವೇ ಹೊಡ್ಕೋಬೇಕು. ಯಾಕಂದರೆ ಒಬ್ಬ ಬಡವನ ಕಷ್ಟ ಕೇಳೋಕ್ಕಾಗಿಲ್ಲ ಅಂದಮೇಲೆ ಅವರೊಬ್ಬರು ನಾಯಕರಲ್ಲ ಸರ್. ಇನ್ಕ್ಲೂಡ್ ಏನು ಗೊತ್ತಾ, ಒಬ್ಬ MLA ಆಗಿರ್ಬೋದು, MP ಆಗಿರ್ಬೋದು, ನಮ್ಮ ಏರಿಯಾ MLA MP ಕೂಡ ಡ್ರೈವರ್ಗಳಿಗೆ ಸ್ಪಂದಿಸಬೇಕು. ನಮ್ಮ ಏರಿಯಾ ಚಾಲಕರು ಯಾರಿದ್ದೀರಾ, ಬರ್ರಪ್ಪ, ನಮ್ಮ ಕಾಲಾಗಿದೆ, ಒಂದು ಸಹಾಯ ಮಾಡ್ತೀವಿ. ಅಥವಾ ನಿಮ್ಗೇನು ತೊಂದರೆ ಆಗಿದೆ ಬನ್ನಿ, ಬಂಕಲ್ಲ ನಮ್ಮ ಏರಿಯಾ ಬಂಕಲ್ಲಿ ನಿಂತ್ಕೊಂಡು ಮಾತಾಡಬೇಕು. ನಮ್ಮ ಏರಿಯಾ ಬಂಕಲ್ಲಿ ರೇಟ್ ಕಮ್ಮಿ ಮಾಡಿಸೋದು, ಇನ್ನೊಂದು ಏನೋ ಒಂದು ಮಾಡಬೇಕು. ಅಥವಾ ಈ ಟೈಮಿಗೆ ಸಿಗುತ್ತೆ ಏನಾರು ಒಂದು ಮೆಸೇಜ್ ಕೊಡಿಸೋ ಥರ, ನಮಗೂ ಕೂಡ ಒಂದು ಕಷ್ಟಕ್ಕೆ ಸ್ಪಂದಿಸೋ ಥರ ನಮ್ಮ ಏರಿಯಾ MP ಗಳು ಅವರಾದರೂ ನಮಗೆ ಸ್ಪಂದಿಸಬೇಕು. ಅವರೂ ಇಲ್ಲ. ಈ ಕಡೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಕೂಡ ಇಲ್ಲ. IPL ಟಿಕೆಟ್ಗೆ ಮಾತ್ರ ಕ್ಯೂ ನಿಂತ್ಕೊಂಡಾರೆ. ಸಿಮೆಂಟಲ್ಲಿ ಕ್ಯೂ ನಿಂತ್ಕೊಂಡಂಗೆ ಒಂದು ಟಿಕೆಟ್ ಕ್ಯೂ ನಿಂತ್ಕೋತಾರೆ ಇವರು. ಈಗ ಅಧಿಕೃತವಾಗಿ ಇಷ್ಟೇ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲಿ ಇಲ್ಲಲ್ಲ, ಅಧಿಕೃತವಾಗಿ ಏನು ಬಂದಿಲ್ಲ, ಎಲ್ಲೂ ಬಂದಿಲ್ಲ ಸರ್. ಈಗ ಈ ಬಂಕಲ್ಲಿ 90 ರೂಪಾಯಿ, ಅಲ್ಲಿ 120 ರೂಪಾಯಿ. ಯಾರು ಹೇಳಿದ್ರು? ಈಗ ಅವ್ರು 120 ರೂಪಾಯಿಗೆ ಯಾರು ಹೇಳಿದ್ರು? ಅದು ಹೆಂಗೆ ಮಾರ್ತಾವ್ರೆ? ಇಲ್ಲಿ 90 ರೂಪಾಯಿ ಮಾರ್ತಾರೆ ಅಂದಾಗ ಅಲ್ಲಿ 120 ರೂಪಾಯಿ ಯಾಕೆ ಮಾರ್ತಾರೆ? ಅವ್ರನ್ನ ಯಾರನ್ನೂ ಕೇಳೋಂಗಿಲ್ಲ, ಅಲ್ಲಿ ಕ್ವಶನ್ ಮಾಡೋಂಗಿಲ್ಲ. ಅದನ್ನು ಸರ್ಕಾರನೂ ಕೇಳ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾರೂ ಕೂಡ ಅದಕ್ಕೆ ಧ್ವನಿ ಎತ್ತಾ ಇಲ್ಲ. ಈಗ ಡ್ರೈವರ್ಗಳು ವಿಧಿ ಇಲ್ದ್ರೆ ಹಾಕಿಸ್ಕೋತಾರೆ. ಏನಾರು ಯಾಕಪ್ಪ ರೇಟ್ ಜಾಸ್ತಿ ಅಂತ ಕೇಳಿದ್ರೆ ಬಂಕು ಕ್ಲೋಸ್ ಮಾಡ್ತಾರೆ, ಅರ್ಧ ಮುಚ್ಚಿಬಿಟ್ಟು ಗ್ಯಾಸ್ ಖಾಲಿ ಅಂದ್ಬಿಟ್ಟು ಕಳಿಸ್ತಾರೆ. ಅವ್ನು ವಿಧಿ ಇಲ್ದ್ರೆ ಹಾಕಿಸ್ಕೋತಾನೆ ಹೊರತು ಇಷ್ಟಪಟ್ಟು ಯಾರೂ ಹಾಕಿಸ್ಕೋತಾ ಇಲ್ಲ. ಈಗ ಒಂದು MRP ಒಂದು ಯಾವುದೋ ಒಂದು ಐಟಮ್ ಮೇಲೆ MRP ಅಂತಿದ್ರೆ ಇಷ್ಟೇ ಕೊಡಬೇಕು ಅಂತ ರೂಲ್ಸ್ ಇರುತ್ತೆ. ಹೌದು. ಬಟ್ ಇಷ್ಟೆಲ್ಲನೂ ಕೂಡ ನಡೀತಾ ಇರೋದು ಬೆಂಗಳೂರಲ್ಲಿ. ಹೌದು. ಇದೆಲ್ಲ ದೊಡ್ಡವ್ರಿಗೆ ತಲುಪಿಲ್ವಾ ಸರ್? ತಲುಪಿರುತ್ತೆ ಸರ್, ತಲುಪ್ತಾರೆ. ಏನೂ ಇಲ್ಲ. ರಾಜ್ಯದಲ್ಲಿ ಏನು ನಡೀತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಗೊತ್ತಿಲ್ಲದ್ರೆ ಏನೂ ಇಲ್ಲ. ಆದರೆ ಗೊತ್ತಿದ್ದು ಸುಮ್ಮನಿದ್ದಾರೆ ಅಂದರೆ ಒಂದು IPL ಟಿಕೆಟ್ಗೋಸ್ಕರ. ಯಾಕಂದರೆ ಅವ್ರಿಗೆ ಅದು ಇಂಪಾರ್ಟೆಂಟು. ಜನಸಾಮಾನ್ಯರ ಕಷ್ಟ ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಅದು ಇಂಪಾರ್ಟೆಂಟು. ಅದು ಫಸ್ಟು ಅದನ್ನು ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಇಲ್ಲೆಲ್ಲ ಮುಗಿದು ಎಲ್ಲ ಹಾಳಾದ್ಮೇಲೆ ಇಲ್ಲಿ ಬಂದು ಏನು ಅಂತ ನೋಡೋಕೆ ಬರ್ತಾರೆ. ಅಷ್ಟೊತ್ತಿಗೆ ಅವ್ರು ಬಂದ್ರೇನು, ಬಂದಿಲ್ಲ ಅಂದ್ರೇನು. ಈಗಿನ ಅಧಿಕಾರಿಗಳು, MLA MP ಗಳು ಎಲ್ಲರೂ ಸದನದಲ್ಲಿ ಏನಾರು ಈ ವಿಚಾರವಾಗಿ, LPG ವಿಚಾರವಾಗಿ, ಆಟೋ ವಿಚಾರವಾಗಿ ಏನಾರು ಮಾತಾಡೋದುಂಟಾ ಸರ್? ಇವರು ಅಲ್ಲಿ ಮಾತಾಡ್ತಾರೇನೋ, ಆದರೆ ಅದನ್ನು ಯಾರು ಬಂದು ಪ್ರೆಸೆಂಟು ಈಗ ರೋಡಲ್ಲಿ ಎಷ್ಟು ಆಟೋ ಕ್ಯೂ ನಿಂತಿದೆ ಸರ್. ಒಂದು ಸರಿ ಕ್ಯೂವಲ್ಲಿ ನಿಂತು ನಮ್ಮ ಆಟೋ ನಾನೇ ಕೊಡ್ತೀನಿ ಸರ್, ಕ್ಯೂವಲ್ಲಿ ನಿಂತು ಗ್ಯಾಸ್ ಹಾಕ್ಸ್ಲಿ, ಎಷ್ಟು ಟೈಮ್ ಹಿಡಿತದೆ, ಎಷ್ಟು ಗ್ಯಾಸ್ಗೆ ಎಷ್ಟು ಲೀಟ್ರ್ ಹಿಡಿತದೆ, ಎಷ್ಟು ದುಡ್ಡು ತಗೋತಾರೆ. ಒಂದು ದಿನ ದುಡ್ದು ಅವರೇ ಒಬ್ಬ ಯಾರು ನಾಯಕರು ಹೇಳ್ತಾರಲ್ಲ, ನಾವು ಜನರ ಪರ ಅಂತ, ಅವರೇ ಒಂದಿನ ಆಟೋ ಓಡಿಸ್ಬಿಟ್ಟು ಜನರ ಕಷ್ಟ ಏನೋ, ಡ್ರೈವರ್ಗಳ ಕಷ್ಟ ಏನೋ ಒಂದು ದಿನ ನೋಡಲಿ. ಈಗ ಒಂದು ಕ್ಯಾಬ್ ಆಗಿರ್ಬೋದು, ಕ್ಯಾಬ್ಗೂ ಕೂಡ ಬೇಕು ಸರ್, LPG ಕ್ಯಾಬ್ಗಳು ಇದೆ.
ಈಗ CNG ಕ್ಯಾಬ್ಗಳಿದೆ, ಅವ್ರುಗಳ ಕಷ್ಟನೂ ನಮ್ಮ ಡ್ರೈವರ್ಗಳ ಕಷ್ಟನ ಒಂದು ದಿನ ಒಂದೊಂದು ಗಾಡಿ ಓಡಿಸ್ಲಿ ಸರ್. ಒಬ್ಬೊಬ್ಬ ನಾಯಕರು ಕೂಡ ಗಾಡಿಗಳ್ನ ಓಡಿಸ್ಬಿಟ್ಟು ಒಂದು ದಿನ ಆ ಕಷ್ಟ ಏನು ಅಂತ ತಿಳ್ಕೊಂಡು ನಮ್ಗೇನು ಪರಿಹಾರ ಕೊಡೋಕ್ಕೋ ಅಥವಾ ನಮಗೇನು ಸಮಸ್ಯೆ ಬಗೆಹರಿಸ್ಬೇಕು ಅದ್ರ ಬಗ್ಗೆ ಅವ್ರು ನಿರ್ಧಾರ ತಗೊಳ್ಳಿ. ಈಗ ಎಷ್ಟೊತ್ತಾಗ್ತಾ ಇದೆ ನೀವು LPG ಹಾಕ್ಸಕ್ಕೆ ಹೋಗಿರ್ತೀರಾ ಸರ್? ಬೆಳಿಗ್ಗೆ ನಾನು ಈಗ ಒಂದು 8:30 9 ಗಂಟೆ ಗಾಡಿ ನಿಂತ್ಕೊಂತಂದರೆ 12:30 1 ಗಂಟೆ ಗಾಡಿ ಈಚೆ ಬರುತ್ತೆ. ಅಂದರೆ ಡಬಲ್ ಲೈನು, ಈ ಕಡೆ 500 ಗಾಡಿ, ಈ ಕಡೆ 300 ಗಾಡಿ, 700 800 ಗಾಡಿ, 1000 ಗಾಡಿ ಒಂದೊಂದು ಲೈನಲ್ಲಿ. ಅಂದರೆ 1000 ಗಾಡಿ ಒಂದು ಬಂಕಲ್ಲಿ ನಿಂತ್ಕೊಳ್ಳುತ್ತೆ ಅಂದರೆ ಆ ಗ್ಯಾಸ್ ಹಾಕ್ಸ್ಕೊಳ್ಳೋಕೆ ಎಷ್ಟೊತ್ತಾಗುತ್ತೆ ನೀವೇ ಯೋಚನೆ ಮಾಡಿ. ಈಗ ಒಂದು ದಿನಸಿ ಅಂಗಡಿ ಹೋಗಿ ನೀವು ಒಂದು 10 ಐಟಮ್ ತಗೊಳ್ಳೋದಕ್ಕೇ ಬೇಡ 2 ಐಟಮ್ ತಗೋತೀನಿ ಅಂದ್ರೆ ಅರ್ಧ ಗಂಟೆ ಮಾಡ್ತಾರೆ ಅಂಗಡೀಲಿ. ಇನ್ನು 1000 ಗಾಡೀಲಿ ನಿಲ್ಸ್ಕೊಂಡು ನಾವು ಎತ್ಕೊಬರೋಕ್ಕಂದ್ರೆ ನಾವು ದುಡಿಬೇಕಾ, ನಾವು ಗ್ಯಾಸ್ ಹಾಕ್ಸ್ಬೇಕಾ? ಒಲಿ ಗ್ಯಾಸ್ ಹಾಕ್ಸೋಕ್ಕಾದ್ರೂ ದುಡ್ಡು ಬೇಡವಾ? ಡ್ರೈವರ್ಗಳ ಕಷ್ಟ ಈ ನಾಯಕರಿಗೆ ಅರ್ಥ ಆಗಲ್ವಾ? ಅಂದರೆ ಈಗ ಏನು ಮಾಡಬೇಕು ಈಗ ನಾಯಕರುಗಳು? ಸರ್ ಏನು ಮಾಡಬೇಕು ಅಂತಂದರೆ ಸರ್, ಪ್ರತಿಯೊಂದು ಬಂಕಲ್ಲೂ ಒಂದೊಂದು ರೇಟ್ ಇದೆ, ಅದನ್ನು 1-2ಕ್ಕೆ ತರಬೇಕು, ಮುಖ್ಯವಾಗಿ 1-2ಕ್ಕೆ ತರಬೇಕು. ಮತ್ತು ಡ್ರೈವರ್ಗಳ ಕಷ್ಟ ಏನು? ಬಿಸ್ನೆಸ್ ಇಲ್ಲ, ಮತ್ತು ಈ ರೇಟಲ್ಲಿ ಗ್ಯಾಸ್ ಹೊಡ್ಸೋಕ್ಕಾಗಲ್ಲ. ಈಗ ವಿಧಿ ಇಲ್ಲ, ಅಲ್ಲಿ ಗ್ಯಾಸ್ ಸಿಗ್ತಾಯಿಲ್ಲ, ಇನ್ನೊಂದು ಮತ್ತೊಂದು ಏನೇ 1000 ಇರ್ಬೋದು. ಆದರೆ ಅದಕ್ಕೊಂದು ಪರಿಹಾರ ಏನು? ಅಟ್ಲೀಸ್ಟ್ ಒಬ್ಬ ಡ್ರೈವರ್ಗೆ ಒಂದಿಷ್ಟು ಅಂತ ಅವ್ರ ಕಡೆಯಿಂದ ಎಷ್ಟೋ ಭಾಗ್ಯಗಳು ಕೊಟ್ಟಾರೆ. ಒಬ್ಬ ಡ್ರೈವರ್ಗೆ, ಒಬ್ಬ ಚಾಲಕನಿಗೋಸ್ಕರ ಅವ್ರ ಕಷ್ಟಕ್ಕೆ ಇಂಥ ಸಮಯದಲ್ಲಿ ಒಂದು 10,000ನೋ 15,000ನೋ ನಮ್ಮ ವಾಟಾಳ್ ನಾಗರಾಜ್ ಅವ್ರು ಕೇಳಿದ್ರು, ಒಬ್ಬ ಚಾಲಕನಿಗೆ ಕೊಡಿ, ಕಷ್ಟದಲ್ಲಿದ್ದಾರೆ ಅಂತ. ಸತ್ಯವಾದ ಮಾತು ಸರ್, ತುಂಬ ಒಳ್ಳೆ ಮಾತದು. ಡ್ರೈವರ್ಗಳ ಪರ ಧ್ವನಿ ಎತ್ತಿ ತುಂಬ ನಮ್ಗೆ ಒಳ್ಳೆ ಕೆಲಸ ಮಾಡಿದ್ರು. ಆ ಚಾಲಕರಿಗೆ 15,000 ರೂಪಾಯಿ ಕೊಟ್ಟರೆ ಎಷ್ಟೋ ಆ ಬಡ ಜೀವ ಬದುಕೊಳ್ಳುತ್ತೆ. ಈ ಟೈಮಲ್ಲಿ ತುಂಬ ಈ ಸರ್ಕಾರನಾಗಲಿ ಈ ನಾಯಕರನ್ನಾಗಿರ್ಬೋದು ನಿಜ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅಷ್ಟು ಖುಷಿ ಪಡ್ತಾರೆ. ಇವ್ರುಗಳು ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ. ಇವ್ರು IPL ಟಿಕೆಟ್ಗೆ ಇರೋ ಅಷ್ಟು ಪ್ರೀತಿ ವಾತ್ಸಲ್ಯ ಜನಗಳ ಮೇಲಿಲ್ಲ. ಅದೇ ರೀತಿ ನೀವು ಈಗ ಬಾಡಿಗೆ ಎಲ್ಲ ಹೊಡಿತಾ ಇರ್ತೀರಾ, ನೀವೇನಾದ್ರು ರೇಟ್ ಜಾಸ್ತಿ ಮಾಡಿದ್ದೀರಾ ಯಾವ ರೀತಿ? ಸರ್ ಖಂಡಿತವಾಗ್ಲೂ ಹೇಳ್ತೀನಿ ಸರ್, ಇದುವರೆಗೂ ನಾನು 10 ರೂಪಾಯಿ ನಾನು ಯಾರ ಥರ ಎಕ್ಸ್ಟ್ರಾ ಕೇಳಿ ನಾನು ತಗೊಂಡಿಲ್ಲ. ಮತ್ತು ಓಲಾ ಊಬರಲ್ಲಿ ಏನು ತೋರಿಸುತ್ತೆ ಅದರಲ್ಲೂ ಕೂಡ ಆ ಓಲಾ ಊಬರ್ನವರು ಕಮ್ಮಿನೇ ಕೊಡೋದು. ಬೆಳಗ್ಗೆ ಪೀಕ್ ಅವರಲ್ಲಿ ಮಾತ್ರ ಎಲ್ಲ ಒಂದು 2-3 ಬಾಡಿಗೆ ಅಷ್ಟೇ, ಅವನು ಒಂದು 10-20 ರೂಪಾಯಿ ಜಾಸ್ತಿ ಕೊಡ್ತಾನೆ. ಅದು ಬಿಟ್ಟರೆ ಅವನು ಕೂಡ ತುಂಬ ಅಂದರೆ ತುಂಬ ಕಮ್ಮಿ ಅದೇ ರೇಟಲ್ಲೇ ಬಾಡಿಗೆ ಹೊಡಿತದೆ. ಯಾಕಂದರೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ರೋಡಲ್ಲಿ ಬಂದು ಸಂಪಾದನೆ ಮಾಡೋಕ್ಕಾಗ್ತಿಲ್ಲ. ಮನೇಲಿ ಕೂತ್ಕೊಳ್ಳೋಕ್ಕಾಗದೆ 10 ರೂಪಾಯಿ ಸಂಪಾದನೆ ಆಗಲಿ ಅಂದ್ಬಿಟ್ಟು ರೋಡಲ್ಲಿ ಆ ಗ್ಯಾಸ್ಗೆ ಏನು ಇದಾಗುತ್ತೆ ಅಷ್ಟೇ ಸಂಪಾದನೆ ಮಾಡ್ಕೊಂಡು ರೋಡ್ ಹೊಡಿತಾ ಇದ್ದೀವಿ. ಅಂದರೆ ಈಗ LPG ರೇಟ್ ಜಾಸ್ತಿ ಆಗಿದೆ, ಈಗ ಓಲಾ ಊಬರ್ ಅವನು ಜಾಸ್ತಿ ಮಾಡಿದಾನೆ ಏನು ಅದಕ್ಕಿಂತ ಅದೇ ರೇಟು? ಸರ್ ಅವನು ಇನ್ನೂ ಕಮ್ಮಿನೇ ಕೊಡ್ತಾನೆ ಹೊರ್ತು ಅವನೇನು ಜಾಸ್ತಿ ಅಂತೂ 1 ರೂಪಾಯಿ ಕೊಟ್ಟಿಲ್ಲ. ಹಂಗೆ ಜಾಸ್ತಿ ಕೊಟ್ಟಿದ್ರೆ ಡ್ರೈವರ್ಗಳು ತಲೆ ಕೆಡಿಸ್ಕೊತಿಲ್ಲ, ಬಿಡು ಆರಾಮಾಗಿ ಇರೋಣ ಅಂತ ಅವರೇ ಇದು ಮಾಡ್ತಿರೋ. ಇಷ್ಟೊಂದು ಒದ್ದಾಡ್ಕೊಂಡು ಎಷ್ಟೋ ಜನ ಡ್ರೈವರ್ಗಳು ನೋಡ್ತಿದ್ರೆ ಕಣ್ಣಲ್ಲಿ ನೀರು ಹಾಕೋತವ್ರೆ, ಕಣ್ಣಲ್ಲಿ ನೀರು ಹಾಕೊಂಡು ಅವ್ರು ಜೀವನ ಮಾಡೋಕ್ಕಾಗ್ತಿಲ್ಲ. ಸರ್ ಈಗ ಎಕ್ಸಾಮ್ ಟೈಮು ಸರ್, ಮಕ್ಳಿಗೆ ಅಡ್ಮಿಷನ್ ಫೀಸ್ಗಳಿಗೆ ಇರ್ತದೆ, ಇಲ್ಲ ಎಕ್ಸಾಮ್ ಟೈಮಲ್ಲಿ ಈಗ ಅವರು ಫೀಸ್ ಕಟ್ಟಬೇಕಿರ್ತದೆ, ಬ್ಯಾಲೆನ್ಸು ಅವೆಲ್ಲ ಕಟ್ಬೇಕಾದ್ರೆ ಎಲ್ಲಿಂದ ಕಟ್ತಾರೆ ಸರ್? ದುಡಿಬೇಕಲ್ವ ಸರ್? ಇಲ್ಲಿ ದುಡಿಮೆ ಇಲ್ಲ. ಗ್ಯಾಸ್ಗೆ ಅವ್ರು ದುಡಿಯೋದೆಲ್ಲ ಗ್ಯಾಸ್ಗೆ ಹಾಕ್ಬಿಟ್ರೆ ಅವ್ನ ಮಕ್ಕಳನ್ನ ಏನು ಓದಿಸ್ತಾನೆ, ಅವನು ಹೆಂಡತಿ ಮಕ್ಳಿಗೆ ಏನು ಊಟ ಹಾಕ್ತಾನೆ? ಅದನ್ನು ಅರ್ಥ ಮಾಡ್ಕೋಬೇಕಲ್ವ ಸರ್ ನಮ್ಮ ಸರ್ಕಾರ ಆಗಿರ್ಬೋದು. ಈ ಬಂಕವ್ರಿಗೂ ಸಹ ಹೇಳ್ತೀನಿ ಸರ್, ಅವ್ರುಗಳು ಸಹ ಕಮ್ಮಿ ಮಾಡಬೇಕು. ಈಗಿರೋ ಪರಿಸ್ಥಿತಿನಲ್ಲಿ ಡ್ರೈವರ್ಗಳಿಗೆ ಅವರು ಕೂಡ ಕೈ ಜೋಡಿಸ್ಬೇಕು. ಕಷ್ಟದಲ್ಲಿದ್ದಾಗ ಎಲ್ಲರಿಗೂ ಬರ್ರಪ್ಪ, ಒಂದು ನಿಯತ್ತಾಗಿ ಒಂದು ಬಂಕ್ ರೇಟಲ್ಲಿ ಹೊಡಿಬಲಿ, ಆಯ್ತು 5 ರೂಪಾಯಿ 10 ರೂಪಾಯಿ ಇಕ್ಕೊಳ್ಳಿಲ್ಲ ಬಾ. ಪ್ರತಿಯೊಂದಲ್ಲೂ ಸರ್, ಮನೆ ಸಿಲಿಂಡ್ರಲ್ಲೂ ಕೂಡ 1 to 2. ಮತ್ತು ಈ ಕಡೆ ನಾವು ಗ್ಯಾಸ್ ಬಂಕಿಗೆ ಬರ್ತೀವಿ, ಇಲ್ಲೂ ಕೂಡ 1 to 2 ರೇಟು ಸರ್. ಎಷ್ಟು ದೂರ ಅಂತ ನಾವು ಎಷ್ಟು ಜನಕ್ಕೆ ಕೇಳ್ತಾರೆ ನ್ಯಾಯನ? ಎಷ್ಟು ಕೇಳಿದ್ರು ಏನೂ ಪ್ರಯೋಜನ ಇಲ್ಲ ಅನ್ನಿಸ್ಬಿಟ್ಟದೆ. ಓಕೆ, ಈಗ ಕೆಲವೊಬ್ರು ಈಗ ಇದ್ರ ಬಾಡಿಗೆ ಲೆಕ್ಕದಲ್ಲಿ ಹೊಡಿತಾ ಇರ್ತಾರೆ, ಅವ್ರಿಗೆ EMIಗಳು ಇರ್ತವೆ, ಮಕ್ಕಳು ಸರ್ ಮುಖ್ಯವಾಗಿ ಹೇಳಿದ್ರಲ್ಲ ಸರ್, ಇದೊಂದು ಈಗ ಹೊಸ ಗಾಡಿ ಪಾಪ ಎಷ್ಟೋ ಜನ ಹೊಸ ಗಾಡಿಗಳು ತೊಗೊಂಬಿಟ್ಟಿದ್ದಾರೆ ಸರ್. 12,000 13,000 EMI ಸರ್, 13,000 EMI ಕಟ್ಟಬೇಕು. ಅವನ್ನೇನಾರು EMI ಕಟ್ಟಿಲ್ಲ ಅಂದರೆ ಅವ್ನಿಗೆ ಓಡಿ ಹಾಕ್ತಾರೆ. ಓಡಿ ಮೇಲೆ ಓಡಿ 1 to 2 ಅದು ಮೀಟ್ರ್ ಬಡ್ಡಿ ಥರ ಅದು ಓಡಿ ಅದೊಂದು ಕಡೆ. ಈ ಕಡೆ ಫೈನಾನ್ಸ್ಗಳು ತೊಗೊಂಡಿರ್ತಾರೆ, ಫೈನಾನ್ಸ್ ಕಟ್ಟಬೇಕು. ಈ ಕಡೆ ಮನೆ ಬಾಡಿಗೆ, ಅವನ ಜೀವನ, ಗಾಡೀಲಿ ಸಂಪಾದನೆ ಮಾಡ್ತಾನೆ ಬಿಡ್ತಾನೆ, ಇಷ್ಟು ಕಟ್ಟಬೇಕು. ಅದು ಅವ್ರಿಗೇನಾರು ಗೊತ್ತಾಗುತ್ತಾ ಸರ್? ಇವತ್ತು ಒಬ್ಬ ಡ್ರೈವರ್ ಪಡ್ತಿರೋ ಕಷ್ಟ ಯಾರಿಗೂ ಬೇಡ. ಅದನ್ನು ನೋಡಿ ಕೆಲವ್ರು ಮಜಾ ತಗೋತಾವ್ರೆ. ಯಾವ ಥರ ಅಂದರೆ ಇವ್ರಿಗೆ ಇನ್ನೂ ಹಿಂಗೆ ಇರಲಿ ಅನ್ನೋದನ್ನು. ಅಂದರೆ ಈ ಮಜಾ ತಗೊಳ್ಳೋರು ಯಾರು ಅಂದರೆ ಈ ಬೈಕ್ ಟ್ಯಾಕ್ಸಿಯವರು. ಯಾಕಂದರೆ ಆಟೋದವ್ರು ಕಿರಿಕ್ ಅವ್ರಿಗಿತ್ತಲ್ಲ, ಈ ಟೈಮಲ್ಲಿ ಅವ್ರಿಗೆ ಇನ್ನೂ ಹಾಲು ಕೊಡ್ದಂಗೆ ಆಯಿತು. ಬಟ್ ಕರ್ಮ ಅನ್ನೋದು ಇರ್ತದೆ. ಈಗ ಅವ್ರ ಮನೆಯಲ್ಲೂ ಅನ್ನ ತಿನ್ನೋಕ್ಕೆ ಗ್ಯಾಸ್ ಇಲ್ಲ, ಆದರೆ ಇಲ್ಲಿ ಆಟೋದವ್ರ ಕಷ್ಟ ನೋಡಿ ಮಜಾ ತಗೋತಾರೆ. ನಾನು ಎಲ್ಲೋ ಕೂಡ ಕೇಳಿದ್ದೀನಿ, ಅಂದರೆ ಅವ್ರು ಮಾಡಿರೋದನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲೋ ಈಗ ಅವ್ರು ಮಾಡಿರೋದು ಅನುಭವಿಸ್ತಾರೆ ಅಂದರೆ ಎಕ್ಸಾಂಪಲ್ ಸರ್, ಗ್ಯಾಸು ನಮ್ಮೊಬ್ಬರಿಗೆ ಅಲ್ಲ ಸರ್, ತಿನ್ನೋ ಅನ್ನಕ್ಕೂ ಕೂಡ ಗ್ಯಾಸ್ ಬೇಕು. ಮನೇಲಿ ಬೇಯಿಸ್ಕೊಂಡು ತಿಂತೀನಿ ಅಂದರೆ ಏನೋ ಅವ್ರ ಅಪ್ಪ ಮಾಡಿಟ್ರೆ ಎಕರೆ ಜಾಗ ಇತ್ತು ಅಂದರೆ ಅಲ್ಲಿ ಬೇಕಾದ್ರೆ ಒಲೆ ಇಕ್ಕೊಂಡು ಜೀವನ ಮಾಡ್ತಾನೆ. ಬಟ್ ಇಲ್ದಿರೋದು ಬೆಂಗಳೂರಲ್ಲಿ ಏನು ಮಾಡ್ತಾನೆ? ಗ್ಯಾಸ್ ಬೇಕೇ ಬೇಕು ತಾನೆ. ಮತ್ತು ಗ್ಯಾಸ್ ಅವನಿಗೂ ಕೂಡ ಕರ್ಮನೇ ಅಲ್ವಾ? ಆದರೆ ಆಟೋದವ್ರನ್ನ ಕೆಲವ್ರು ನೋಡಿ ಮಜಾ ತಗೊಳ್ಳೋರ್ಗೆ ಹೇಳೋದು ಒಂದು ಮಾತು, ಟೈಮು ಪ್ರತಿಯೊಬ್ಬರಿಗೂ ಇರುತ್ತೆ.
ಇವತ್ತು ನೀವು ನೋಡ್ಬೋದು, ಬಟ್ ನಾಳೆ ದಿನ ಟೈಮ್ ನಮಗೂ ಬರುತ್ತೆ, ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ.